ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಇಡೀ ಮಳೆಯ ಅಬ್ಬರ ಶುರುವಾಗಿದೆ. ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅಪಾರ್ಟ್ಮೆಂಟ್ ಗೋಡೆ ಕುಸಿತಗೊಂಡಿದೆ. ಅನಾಹುತ ಇನ್ನೂ ಆಗಿಲ್ಲ, ತಪ್ಪಿದೆ ಬಹಳ ದೊಡ್ಡ ದುರಂತ. ಉಳ್ಳಾಳದ V6 ಅಪಾರ್ಟ್ಮೆಂಟ್ನಲ್ಲಿ ಗೋಡೆ ಕುಸಿತಗೊಂಡಿದೆ. ಬೆಂಗಳೂರಿನ ಸಾಕಷ್ಟು ಏರಿಯಾಗಳಲ್ಲಿ ಸಿಕ್ಕಾಪಟ್ಟೆ ಧಾರಾಕಾರವಾದಂತಹ ಮಳೆ ಸುರಿದಿದೆ. ನಿನ್ನೆ ರಾತ್ರಿ ಬೃಹತ್ ಗೋಡೆ ಕುಸಿದಿದೆ ಉಳ್ಳಾಳದಲ್ಲಿ. ಪ್ಲೇ ಏರಿಯಾದ ಪಕ್ಕದ ಗೋಡೆಯೇ ಕುಸಿದಿರುವಂತದ್ದು. ಕಾರು ಕೂಡ ಜಖಮ್ ಆಗಿದೆ. ಗೋಡೆ ಬೀಳುವಂತಹ ಕೆಲ ಕ್ಷಣಕ್ಕೂ ಮುನ್ನ ಮಕ್ಕಳಲ್ಲಿಂದ ತೆರಳಿದ್ದಾರಂತೆ. ಗೋಡೆ ಕುಸಿತದಿಂದ ಸಮುಚ್ಚಯದೊಳಗೆ ನುಗ್ಗಿದೆ. ಅಲ್ಲೇ ಇದ್ದಂತಹ ಕಾರ್ ಕೂಡ ಜಖಮ್ ಆಗಿರುವಂತದ್ದು. ಪ್ಲೇ ಏರಿಯಾ ಇರುತ್ತೆ. ಪ್ಲೇ ಏರಿಯಾ ಪಕ್ಕದಲ್ಲಿರುವಂತಹ ಗೋಡೆ ಕುಸಿತಗೊಂಡಿರುವಂಥದ್ದು. ಜಸ್ಟ್ ಆ ಘಟನೆ ಆಗೋದಕ್ಕೂ ಸ್ವಲ್ಪ ಹೊತ್ತಿಗೆ ಮುಂಚೆ ಮಕ್ಕಳಲ್ಲಿಂದ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ. ಬಟ್ ಅಲ್ಲೇ ಇದ್ದಂತಹ ಕಾರು ಸಂಪೂರ್ಣವಾಗಿ ಜಖಮ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಆರಂಭ ಆಯ್ತು, ಮಳೆಗಾಲ ಆರಂಭ ಆಯ್ತು. ಯಾವಾಗ ಮಳೆ ಬರುತ್ತೆ ಅಂತಾನೆ ಇಲ್ಲಿ ಒಂದು ಹೇಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಮಧ್ಯಾಹ್ನ ಬಿಸಿಲಿರುತ್ತೆ, ಆ ಸಂದರ್ಭದಲ್ಲೇ ಮಳೆ ಆರಂಭ ಆಗುತ್ತೆ. ಸೊ ಮುನ್ನೆಚ್ಚರಿಕೆ ಕ್ರಮಗಳು ಯಾವೆಲ್ಲ ಅಂದ್ರೆ ಈ ಗೋಡೆ ಕುಸಿತ ಆಗಿರ್ಬೋದು, ಮರಗಳು ಬೀಳುವಂಥದ್ದಾಗಿರ್ಬೋದು, ವಯಸ್ಸಾದಂತಹ ಮರಗಳನ್ನ ತೆಗೆಯುವಂಥದ್ದಾಗಿರ್ಬೋದು, ಬಿಲ್ಡಿಂಗ್ಸ್ ಅನ್ನ ಚೆಕ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲದನ್ನು ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡು ಮಾಡಿದ್ರೆ ಜೀವಗಳ ಹಾನಿಯಾಗೋದು, ಪ್ರಾಣ ಹೋಗೋದು ತಪ್ಪಿಸಬಹುದು. ಸದ್ಯಕ್ಕೆ ಅಲ್ಲಿ ಮಕ್ಕಳ ಪ್ಲೇ ಗ್ರೌಂಡ್ ಏರಿಯಾ ಇರುತ್ತೆ. ಪಕ್ಕದಲ್ಲೇ ಇರುವಂತಹ ಗೋಡೆ ಕುಸಿದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಅಪಾರ್ಟ್ಮೆಂಟ್ ಅಂತ ಅಂದಮೇಲೆ ಎಷ್ಟು ಎಚ್ಚರಿಕೆಯನ್ನು ವಹಿಸಿದ್ರು ಕೂಡ ಸಾಕಾಗೋದಿಲ್ಲ. ಅಲ್ಲಿ ಆಟ ಆಡ್ತಾ ಇರ್ತಾರೆ ಮಕ್ಕಳು. ಸ್ವಲ್ಪ ಹೊತ್ತಿಗೆ ಮುಂಚೆ ಅಂದ್ರೆ ಆ ಒಂದು ಘಟನೆ ಗೋಡೆ ಕುಸಿತ ಆಗೋದಕ್ಕಿಂತ ಮುಂಚೆ ಮಳೆ ಬರುತ್ತೆ. ಸೊ ಆ ಟೈಮಲ್ಲಿ ಮಕ್ಕಳಲ್ಲಿಂದ ಹೋಗ್ತಾರೆ. ಅದಾದ ನಂತರ ಗೋಡೆ ಕುಸಿದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಕಾರು ಸಂಪೂರ್ಣವಾಗಿ ಜಖಮ್ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ.